ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಬಸ್. ನಾನು ರಕ್ಷಿತಾ ಶ್ರೀನಿವಾಸ. ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಉಪಾಧ್ಯಕ್ಷ ಚಿತ್ರದ ಬಗ್ಗೆ. ಸೊ ನನ್ನ ಜೊತೆಗೆ ಚಿತ್ರದ ನಿರ್ದೇಶಕರಾದಂಥ ಅನಿಲ್ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ಸೊ ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ, ಮತ್ತು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರು, ನಿಮ್ಮ ಚಾನಲ್ ನೋಡ್ತಿರೋ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಸ್ ಸರ್. ಸರ್, ಕ್ವೆಶನ್ ಏನಂದರೆ, ಈ ಉಪಾಧ್ಯಕ್ಷ ಅಧ್ಯಕ್ಷನ ಸೀಕ್ವಲ್ ಅಂತ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದು ನಿಜಾನಾ? ಖಂಡಿತವಾಗ್ಲೂ ನಿಜ. ಯಾಕಂದರೆ ಅದು ಫಸ್ಟ್ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಮಿಗ್ದವ್ರಲ್ಲ ಅದು ಆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಅಧ್ಯಕ್ಷ ಎಲ್ಲಿಗೆ ಸಿನಿಮಾ ನಿಂತಿತ್ತೋ ಅಲ್ಲಿಂದ ಮುಂದುವರೆದ ಭಾಗನೇ ಉಪಾಧ್ಯಕ್ಷ. ಅದರಲ್ಲೂ ಚಿಕ್ಕಣ್ಣ ಉಪಾಧ್ಯಕ್ಷ ಇಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಆ ಉಪಾಧ್ಯಕ್ಷ ಅಧ್ಯಕ್ಷ ಯಾರು ಸರ್ ಆಗಿದ್ರೆ? ಅಧ್ಯಕ್ಷ ಯಾವಾಗಲೂ ಶರಣ್ಣವರೇನೆ. ಅಧ್ಯಕ್ಷ ಆಬ್ವಿಯಸ್ಲಿ ಆವಾಗಲೂ ಶರಣ್ಣವರೇ, ಈಗಲೂ ಶರಣ್ಣವರೇ, ಮುಂದಿನ ಅಧ್ಯಕ್ಷ ಅವರೇನೆ. ಉಪಾಧ್ಯಕ್ಷ ಅವರೇ. ಚೀತು ಸಂಘ ಸೇಮ್ ಇದೆ, ಅದೇ ಅಧ್ಯಕ್ಷ ಉಪಾಧ್ಯಕ್ಷ ಇದ್ದಾರೆ. ಅದೇ ಶಿವರುದ್ರಗೌಡರು, ರವಿಶಂಕರ್ ಇದ್ದಾರೆ, ಅವ್ರ ವೈಫ್ ಇದ್ದಾರೆ. ನಮ್ಮ ಅವ್ರ ಹೆಸರು ನೆನಪು ಬರ್ತಿಲ್ವೇ ಸಡನ್ ಆಗಿ? ಕರಿಸುಬ ಸರ್ ಅಲ್ಲ, ಅವರು ಫಾದರ್ ಆಗಿದ್ದಾರೆ. ನಮ್ಮ ಚಿಕ್ಕಣ್ಣವ್ರಿಗೆ ಆ ಸಿನಿಮಲ್ಲ ಅವ್ರ ಫಾದರ್ ಆಗಿದ್ದಾರೆ, ಇದರಲ್ಲೂ ಫಾದರ್ ಆಗಿದ್ದಾರೆ. ಸೊ ಎಲ್ಲ ಅದೇ ಸೇಮ್ ಟೀಮ್ ಇದೆ. ಅವ್ರ ವೈಫ್ ಆಗಿರ್ಬೋದು ಎಲ್ಲರೂ. ಸರ್, ಅಲ್ಲಿ ಅಷ್ಟು ಮಜಾ, ಒಂದು ಸೂಪರ್ ಹಿಟ್ ಆಗಿಬಿಡಿದೆ ಅಧ್ಯಕ್ಷ ಅಂತ ನೆನ್ಸ್ಕೊಂಡ್ರೆ ಒಂದೊಂದು ಸೀನು ನಮಗೆ ನಗು ಬರುತ್ತೆ ಇವಾಗ್ಲೂ. ಸೊ ಇದರಲ್ಲಿ ಆ ಥರದ ಸೀನ್ಗಳು ಎಷ್ಟು ಮಜಾ ಕೊಡುತ್ತೆ? ಎಷ್ಟು ಮಜಾ ಕೊಡುತ್ತೆ ಅಂದರೆ ಕಂಪ್ಲೀಟ್ ಮಜಾ ಕೊಡುತ್ತೆ. ಯಾಕೆ ಅಂದರೆ ಇದು ಕಾಮಿಡಿ ಜಾನರ್ ಸಿನಿಮಾನೇ. ಈಗ ಚಿಕ್ಕಣ್ಣ ಅಂದರೆ ಹಾಸ್ಯ, ಅದರಲ್ಲಿ ಸಾಧು ಕೋಕಿಲ್ ಅವರಿದ್ದಾರೆ, ಕರಿಸುಬ್ಬ ಅವರಿದ್ದಾರೆ, ಮತ್ತು ಶಿವರಾಜ್ ಕೆ ಆರ್ ಪೇಟೆ ಅವ್ರು ಮಾಡಿದ್ದಾರೆ, ಧರ್ಮಣ್ಣ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರೂ ಹಾಸ್ಯಕ್ಕೆ ಪ್ರಾಮುಖ್ಯತೆ ಕೊಡುವಂಥ ನಟರೆ, ಆಮೇಲೆ ಹಾಸ್ಯ ಕಲಾವಿದರೆ ಪ್ರತಿಯೊಬ್ಬರು. ಅಧ್ಯಕ್ಷ ಕೂಡ ಹಾಸ್ಯ ಸಿನಿಮಾ ಆಗಿರೋದ್ರಿಂದ, ಅದು ಸೀಕ್ವೆಲ್ ಆಗಿರೋದ್ರಿಂದ ಅದಕ್ಕಿಂತ ಮ್ಯಾಕ್ಸಿಮಮ್ ಫನ್ ನಾವು ಕೊಡಬೇಕು ಅಂತ ಮ್ಯಾಕ್ಸಿಮಮ್ ಪ್ರಯತ್ನ ನಾವು ಪಟ್ಟಿದ್ದೀವಿ. ಇದೇ 26ನೇ ತಾರೀಕು ಜನವರಿ 26 ರಿಪಬ್ಲಿಕ್ ಡೇಗೆ ರಿಲೀಸ್ ಆಗ್ತಿದೆ. ಜನ ಎಷ್ಟು ಎಂಜಾಯ್ ಮಾಡ್ತಾರೆ, ಫನ್ ಮಾಡ್ತಾರೆ, ನಾವು ಕಾದು ನೋಡ್ಬೇಕಷ್ಟೇ. ಎಷ್ಟು ಎಂಜಾಯ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಎಸ್ ಸರ್. ಹೀರೋಯಿನ್ ಸೆಲೆಕ್ಷನ್ ಹೆಂಗಾಯಿತು ಸರ್? ಹೆಂಗೆ ಅಪ್ರೋಚ್ ಮಾಡಿದ್ರಿ? ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಹೀರೋಯಿನ್ ಆ್ಯಕ್ಚುಲಿ ಅದು ಮ್ಯಾಜಿಕ್ ಶೋ ಅಂತಾರಲ್ಲ, ಆ ಥರ ಮಿರಾಕಲ್ ಅದು. ಯಾಕಂದ್ರೆ ನಂಬರ್ ಆಫ್ ಹೀರೋಯಿನ್ಸ್ಗೆ, ನಂಬರ್ ಆಫ್ ಆ್ಯಕ್ಟ್ರೆಸ್ನ ನಾವು ಆಡಿಷನ್ ಮಾಡಿದ್ವಿ. ತುಂಬ ಜನ ಕಲಾವಿದ್ರು. ನನಗೆ ಯಾರು ಡೈಜೆಸ್ಟ್ ಆಗ್ತಿರಲಿಲ್ಲ. ಅಂದರೆ ಯಾಕಂದ್ರೆ ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲೊಂದು ಏಜ್ ಲಿಮಿಟ್ ಇತ್ತು. ಆ ಏಜ್ ಒಳಗೆ ನಾನು ಹುಡುಕ್ಬೇಕಿತ್ತು. ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋರು ಬೇಕಿತ್ತು. ಸಾಕಷ್ಟು ಜನ ಬಂದರು, ಮಾಡಲಿಲ್ಲ. ಸೊ ಮಲಾಯಿಕಾ ನಮಗೆ ಸಿಕ್ಕಿದ್ದು 4 days ಬಿಫೋರ್ ಗೋಯಿಂಗ್, ಅಂದರೆ ಶೂಟ್ಗೆ ಹೋಗೋದಕ್ಕೆ, ಸೆಟ್ಗೆ ಹೋಗೋದಕ್ಕೆ 4 ದಿನ ಮುಂಚೆ ಮಲಾಯಿಕಾ ಸಿಕ್ಕಿದ್ದು. ಸೊ ಆಗಲೂ ಕೂಡ ನಾನು ಕಂಪ್ಲೀಟ್ ಒಂದು 15 days ಹೀರೋಯಿನ್ ಇಲ್ದಲೇ ಇರೋಂಥ ಎಪಿಸೋಡ್ಸ್ನ ಮಾತ್ರ ಹಾಕ್ಕೊಂಡಿದ್ದೆ. ಒಂದು ವೇಳೆ ಅಲ್ಲಿಗೂ ಸಿಕ್ಕಿಲ್ಲ ಅಂದರೆ ನಾವು ಸ್ಕೆಡ್ಯೂಲ್ ಬ್ರೇಕ್ ಮಾಡೋಣ, ಮತ್ತೆ ಯಾರನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಜಸ್ಟ್ 4 days ಇತ್ತು. ಸಡನ್ ಆಗಿ ಇವ್ರು ಸಿಕ್ಕಿದ್ರು. ಯಾವುದೋ ಸೀರಿಯಲಲ್ಲಿ ನೋಡಿದ್ವಿ, ಕರ್ಸಿದ್ವಿ, ಆಡಿಷನ್ ಮಾಡಿದ್ವಿ. ಮಾಡಿದ ತಕ್ಷಣ ನನಗೆ ಇಂಪ್ರೆಸ್ ಆಗೋಯ್ತು. ಯಾಕಂದ್ರೆ ಅವ್ರಿಗೆ ಸುಮಾರು ಎಪಿಸೋಡ್ಸು ಸೀನ್ಗಳು ಕೊಟ್ಟಿದ್ದೆ. ಯಾಕಂದ್ರೆ ನನಗೆ ಭಯ ಇತ್ತು ಮೊದಲನೇ, ಅಂದರೆ ಫ್ರೆಶರ್ ತಗೊಳಕ್ಕೆ ನಂಗೆ ಭಯ ಇತ್ತು. ಯಾಕೆಂದ್ರೆ ಸಿನಿಮಾ ಬಂದು ಹಾಸ್ಯ, ಆಮೇಲೆ ಇವರೆಲ್ಲರ ಜೊತೆ ಆ ಟೈಮಿಗೆ ಡೈಲಾಗ್, ಆ ಟೈಮಿಗೆ ಪರ್ಫಾರ್ಮ್ ಮಾಡೋದಿದೆಯಲ್ಲ, ತುಂಬಾ ಅದು ಟಫೆಸ್ಟ್ ಜಾಬ್ ಅದು. ಅಂದ್ರೆ ನ್ಯೂ ಕಮರ್ಸ್ಗೆ. ಈಗ ಆಕ್ಷನ್ ಮೂವೀಸ್ ಆದ್ರೆ ನಿಮ್ಗೆ ಸಪ್ರೇಟ್ ನಿಮ್ಗೊಂದು ಕ್ಲೋಸ್ ಇಡ್ಬೋದು, ಏನೋ ಒಂದು ತೆಗಿಬೋದು, ಇನ್ನೊಂದೇನೋ ಶಾರ್ಟ್ ಕಟ್ ಮಾಡ್ಬೋದು. ಕಾಮಿಡಿ ಸಿನಿಮಾ ಹಂಗಲ್ಲ, 2 ಕ್ಯಾಮ್ರಾ ಇಡ್ತೇವೆ, ಫುಲ್ ಹೆಂಗೆ ಈಗ ನೀವೆಲ್ಲ ಶೂಟ್ ಮಾಡ್ತಿದ್ದೀರ ಆ ಥರ ಕಂಪ್ಲೀಟ್ ಇವ್ರನ್ನ ಆ್ಯಕ್ಟ್ ಮಾಡಕ್ಕೆ ಬಿಡ್ತೀವಿ. ಯಾಕಂದ್ರೆ ಕಾಮಿಡಿ ಸಿನಿಮಾಲಿ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಲ್ಲ, ಇಷ್ಟೇ ಫ್ರೇಮಲ್ಲಿ ಆಟ ಆಡ್ಬೇಕು ನೀನು ಅಂತೆಲ್ಲ, ಬಿಲ್ಡಪ್ಸ್ ಅಂತ ಇರಲ್ಲ. ಸೊ ಇವ್ರು ಆ್ಯಕ್ಟ್ ಮಾಡ್ಬೇಕು. ಆ ಟೈಮಿಗೆ ಮಲಾಯಿಕಾ ಆ್ಯಕ್ಟ್ ಮಾಡ್ಬೇಕಲ್ಲ, ನನಗೆ ಅದೊಂದು ಭಯ ಇತ್ತು. ಬಟ್ ಮಲಾಯಿಕಾ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ಕನ್ನಡ ಒಳ್ಳೆ ನಟಿಯಾಗಿ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಅವರು ನಾಯಕಿಯಾಗಿರ್ತಾರೆ. ಅಂದರೆ ಕನ್ನಡ ಚಿತ್ರದಲ್ಲಿ ಸ್ಟ್ಯಾಂಡ್ ಆಗ್ತಾರೆ. ನಿಜ. ಸೂಪರ್ ಸರ್. ಸರ್, ಈ ಒಂದು ಥಾಟ್, ಲೈಕ್ ಉಪಾಧ್ಯಕ್ಷ ನೆಕ್ಸ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಬಂದಿದ್ದು ಯಾವಾಗ? ಅದನ್ನ ಸರ್ ಚಿಕ್ಕಣ್ಣ ಅವ್ರಿಗೆ ಹೆಂಗೆ ಹೇಳಿದ್ರಿ, ಯಾವಾಗ ಹೇಳಿದ್ರಿ? ಇಲ್ಲ, ಆ್ಯಕ್ಚುಲಿ ಕೋವಿಡಲ್ಲಿ ಬಂದಂಥ ಇದು, ಕೋವಿಡಲ್ಲಿ ಆಗಿದ್ದ ಕತೆ ಇದು. ಆ್ಯಕ್ಚುಲಿ ಅವ್ರ ಸ್ನೇಹಿತರು ಚಂದ್ರಮೋಹನ್ ಅವರು ಆ್ಯಕ್ಚುಲಿ 1 line ಸ್ಟೋರಿ ಹೇಳಿದ್ದು. ಚಂದ್ರಮೋಹನ್ ಅವರು ಒಂದ್ಸಲಿ ಅವ್ರ ಹಿಂದೆ ಗೊತ್ತಿರುವ ಚಂದ್ರಮೋಹನ್ ನಿರ್ದೇಶಕರು, ಅವರು ಇವರಿಗೆ ಒಂದಷ್ಟು ಸಿನಿಮಾ ಮಾಡಿದ್ರು. ಸೊ ಅವ್ರು ಇವ್ರಿಗೊಂದು ಲೈನ್ ಕೋವಿಡಲ್ಲಿ, ಲಾಕ್ಡೌನಲ್ಲಿ ಹೇಳಿದ್ರು. ಸೊ ನಾನು ಚಿಕ್ಕಣ್ಣೆಲ್ಲ ಒಂದೇ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ, ಸರ್ ಇಲ್ಲೇನೋ ಒಂದು ಲೈನ್ ಇಂಟ್ರೆಸ್ಟಿಂಗ್ ಆಗಿದೆ ಕೇಳ್ತೀರಾ ಅಂದರು. ಸರಿ ಅಂತ ಹೋದ್ವಿ, ಕೇಳಿದ್ವಿ. ಚೆನ್ನಾಗಿದೆಯಲ್ಲ, ಡೆವಲಪ್ ಮಾಡೋಣ ಅಂತ ಡೆವಲಪ್ ಮಾಡೋಕೆ ಶುರು ಮಾಡಿದ್ದು. ಸಿನಿಮಾ ಮಾಡಬೇಕು ಅಂತಲ್ಲ, ಆ ಲೈನ್ ಚೆನ್ನಾಗಿದೆ, ಈ ಲೈನ್ನ ಡೆವಲಪ್ ಮಾಡೋಣ. ಅಲ್ಲಿ ಮರವ್ರು ನಮ್ಗೆ ಬೇರೆ ಮಾಡೋಕ್ಕೆ ಕೆಲಸನೇ ಇರಲಿಲ್ಲ ಕೋವಿಡಲ್ಲಿ. ಫ್ರೀಯಾಗಿ ಕೂತಿದ್ವಿ, ಮನೇಲಿ ಇದು ಬೋರ್ ಆಗೋದು. ಅಟ್ಲೀಸ್ಟ್ ಒಂದು ಅಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಫ್ಲಾಟ್ ಟು ಫ್ಲಾಟ್ ಶಿಫ್ಟ್ ಆಗೋ ಚಾನ್ಸಸ್ ಇತ್ತು ನಮಗೆ. ಸೊ ಕೂತ್ಕೊಂಡು ಅಲ್ಲಿ ಡೆವಲಪ್ ಮಾಡಿ ಆಮೇಲೆ ಒಂದ್ಸಲಿ ಉಮಾಪತಿ ಅವ್ರು ಬಂದರು. ಅವ್ರು ಕೇಳಿ, ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಚಿಕ್ಕಣ್ಣಂಗೆ ಮೊದಲೇ ಅವ್ರು ಮಾತು ಕೊಟ್ಟಿರೋ ಒಂದು ಸಿನಿಮಾ ಮಾಡ್ತೀನಿ ಅಪ್ಪಾಜಿ ಅಂತ. ಸೊ ಅದ್ರ ಜೊತೆ ಈ ಕಥೆನ ಸಿಕ್ತು.
ಉಪಾಧ್ಯಕ್ಷ ಸೀಕ್ವೆಲ್ ಮಾಡ್ತಾ ಮಾಡ್ತಾ ಕನೆಕ್ಟ್ ಆಯ್ತಾ ಹೋಯ್ತು. ಸೊ ಎಲ್ಲ ಈ ಸಿನಿಮಾ ಅದಕ್ಕೆ ಏನ್ ಬೇಕು ಅದೇ ಮಾಡಿಸ್ಕೊಂಡು ಹೋಗಿದೆ. ಒಂದು ಒಳ್ಳೆ ಸಿನಿಮಾ ಅದಕ್ಕೆ ಏನ್ ಬೇಕಾದ ತಾನಾಗೆ ಮಾಡಿಸ್ಕೊಂಡು ಹೋಗುತ್ತೆ ಅಂತಲ್ಲ, ಆ ಥರ ಎಲ್ಲ ಕೊಲಾಜ್ ಆಗಿದೆ ಆಟೋಮೆಟಿಕಲಿ. ಸರ್ ಎಷ್ಟು ಬಜೆಟ್ನ ಸಿನಿಮಾ ಸರ್ ಇದು? ಅಂದರೆ ಬಜೆಟ್ ಅಂದರೆ ಈಗ ನಾವು KGF ಆ ಥರ ಹೇಳೋಕ್ಕಲ್ಲ. ಒಂದು ಸಣ್ಣ ಬಜೆಟ್ ಅಲ್ಲದೆ ದೊಡ್ಡ ಬಜೆಟ್ ಅಲ್ಲದೆ ಫಸ್ಟ್ ಆಫ್ ಆಲ್ ಬಜೆಟ್ ಮ್ಯಾಟರ್ ಆಗಲ್ಲ. ಮೊದಲನೇದಾಗಿ ಹೇಳ್ಬೇಕು ಅಂದರೆ ಒಂದು ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇಲ್ಲ ಫೀಲ್ ಮಾಡ್ತಾ ಎಮೋಷ್ನಲಿ ಕನೆಕ್ಟ್ ಆದ್ರ ಆಡಿಯನ್ಸ್ ಕನೆಕ್ಟ್ ಆಗಬೇಕಷ್ಟೇ ಒಂದು ಸಿನಿಮಾಗೆ, ಒಂದು ಕತೆಗೆ ಅಷ್ಟೇ. ಅದು ಬಜೆಟ್ ಎಲ್ಲ ಮ್ಯಾಟರ್ ಅಲ್ಲ. ಬಜೆಟ್ ಯಾವಾಗ ಬರುತ್ತೆ ಅಂದರೆ ಬಿಸ್ನೆಸ್ ಆದಮೇಲೆ ಎಷ್ಟು ಬಿಸ್ನೆಸ್ ಮಾಡ್ತಿದ್ದು ಅದು ನಂಬರ್ಸ್ಗಳು, ಇಷ್ಟು ಮಾಡ್ತಾ ಆ ಸಿನಿಮಾ ಅಷ್ಟು ಮಾಡ್ತೀವಿ, ಸಿನಿಮಾ ಇಷ್ಟು ಮಾಡ್ತು ನಂಬರ್ಸ್ ಅದು. ಸೊ ಬಜೆಟ್ ಆ ಥರ ಒಂದು ಕತೆ ಇಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟಿಗೆ ಏನು ಬಜೆಟ್ ಬೇಕು ಅದು ಮಾಡಿದ್ವಿ. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಜೆಟ್ ಪ್ರೊಡ್ಯೂಸರ್ ಕೂಡ ಹಾಕಿದ್ದಾರೆ. ಸೊ ಸರ್ ಈ ಸಿನಿಮಾದಲ್ಲಿ ಲೈಕ್ ಅಧ್ಯಕ್ಷ ಸಿನಿಮಾದಲ್ಲಿ ಇರುವಂತ ಕಲಾವಿದರನ್ನೇ ಇಲ್ಲಿ ತಂದು ಮಾಡಿರೋವಂಥದ್ದು. ಸೊ ಅವ್ರ ಡೇಟ್ಸ್ ಪ್ರಾಬ್ಲಮ್ ಆಗಿದೆ ಆಬ್ವಿಯಸ್ಲಿ, ಅದು ಯಾವ ಥರ ಮ್ಯಾನೇಜ್ ಮಾಡಿದ್ರಿ? ಡೇಟ್ ಪ್ರಾಬ್ಲಮ್ ಇದ್ದೇ ಇತ್ತು. ಈಗ ರವಿಶಂಕರ್ ಅವರು ಅಲ್ಲ ಹೈದ್ರಾಬಾದಲ್ಲಿ ಬಿಸಿ, ಇನ್ಯಾವುದೋ ತಮಿಳ್ ಸಿನಿಮಲ್ಲಿ ಬಿಸಿ. ಅವರು ಯಾಕಂದ್ರೆ ರೌಂಡ್ ಹೊಡಿತಾ ಇರ್ತಾರೆ ಅವ್ರಂತರ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು. ಇನ್ನು ಈ ಕಡೆ ಸಾಧು ಕಕ್ಕಿಲ್ ಅವರು ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾದ ಎಲ್ಲ ಸಿನಿಮಾದಲ್ಲೂ ಅವ್ರು ಬ್ಯುಸಿ ಇರ್ತಾರೆ. ಸೊ ಎಲ್ಲರೂ ಬ್ಯುಸಿ ಇದ್ರು. ಅದಕ್ಕಿಂತ ಎಲ್ಲರೂ ಡೇಟ್ ಅಡ್ಜಸ್ಟ್ ಮಾಡೋದು ನನಗೆ ಪ್ರಾಬ್ಲಮ್ ಆಗಲಿಲ್ಲ. ನನಗೆ ಮೇನ್ ನಮಗೆ ಹೊಸ ಹೀರೋಯಿನ್ ಡೇಟ್ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗಿದ್ದು. ಯಾಕೆ ಅಂದರೆ ಸೀರಿಯಲ್ ಆರ್ಟಿಸ್ಟ್ ಅವರು. ಸೀರಿಯಲ್ ನೋಡ್ರೆ ಅವರು ಎವ್ರಿ ಡೇ ಶೂಟು ಸೀರಿಯಲಲ್ಲಿ ಯಾವತ್ತೋ 1 or 2 days ಗ್ಯಾಪ್ ಇರ್ತಿತ್ತು. ಆ ಗ್ಯಾಪಲ್ಲಿ ಮಲಾಯ್ಕ ಬರಬೇಕು, ಬಂದಾಗ ಇವ್ರ ಕಾಂಬಿನೇಷನ್ ಇರಬೇಕು. ಸೊ ಅದು ನನಗೆ ಸ್ವಲ್ಪ ಕಷ್ಟ ಆಯಿತು. ಇದೇನಿದು ಸೀರಿಯಲ್ ಆಕ್ಟ್ರೆಸ್ನ ಸೀರಿಯಲ್ ಮುಗ್ದಿದ್ರೆ ಮಾತ್ರ ಸಿನಿಮಾಗೆ ಹಾಕೊಬೇಕಪ್ಪ ಅನ್ನೋಷ್ಟು ಪೇಷನ್ಸ್ ಟೆಸ್ಟ್ ಆಗೋಯ್ತು ಆ ಟೈಮ್ಗೆ. ಅಪ್ಪ ಯಾರು ಸೀರಿಯಲ್ ಹುಡುಗಿನ ನಾವು ಹೀರೋಯಿನ್ ಆಗಿ ತಗೊಂಡ್ರೆ ಸೀರಿಯಲ್ನ ಬಿಟ್ಟು ಬಂದ್ರೆ ಮಾಡ್ತೀವಿ ಅನ್ಬೇಕು, ಇಲ್ಲ ಸೀರಿಯಲ್ ಮಾಡಿದ್ರೆ ಸೀರಿಯಲ್ ಮಾಡ್ಕೊಂಡೇ ಹೀರೋಯಿನ್ ಬೇಕು, ಇಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ನಿಸ್ಬಿಡ್ತದೆ. ಓಕೆ ಎಸ್ ಸರ್, ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಅದ್ರ ಸೆಲೆಕ್ಷನ್ಸ್ ಹೇಗಾಯಿತು? ಆಬ್ವಿಯಸ್ಲಿ ಉಪಾಧ್ಯಕ್ಷ ಅಂದ ತಕ್ಷಣ ಚಿಕ್ಕಣ್ಣವ್ರ ಇದ್ರು, ಅದು ಫಿಕ್ಸ್ ಆಗಿತ್ತು. ಚಿಕ್ಕಣ್ಣ ಡೆವಲಪ್ ಆಯ್ತು. ಸೀಕ್ವೆಲ್ ಆಗಿರೋದ್ರಿಂದ ಅದೇ ಪಾತ್ರಗಳು ಆಲ್ರೆಡಿ ಇದ್ರು. ರವಿಶಂಕರ್ ಅವರು, ಅವ್ರ ವೈಫ್ ಕ್ಯಾರೆಕ್ಟರ್, ಮತ್ತೆ ಕರಿ ಸುಬ್ಬು ಅವರು, ಇವೆಲ್ಲರೂ ಮೊದಲನೇ ಟ್ರಾವೆಲ್ ಆಗಿದ್ರು. ಆಮೇಲೆ ಅವ್ರ ಗ್ಯಾಂಗ್ ಶಿವರುದ್ರೇಗೌಡ ಅನ್ನೋ ಒಂದು ಪಾತ್ರದ ಗ್ಯಾಂಗ್ ಸುತ್ತ ಏನಿದ್ರು, ಅರಸು ಆಗಿರ್ಬೋದು, ನಾಯ್ಡು ಆಗಿರ್ಬೋದು, ಅವರೆಲ್ಲರನ್ನು ಮೊದಲಿಂದ ಆ ಸಿನಿಮಾ ಮಾಡ್ಕೊಂಡು ಬಂದಿದ್ರು. ಎಲ್ಲರೂ ಅವರೇ ಕಂಟಿನ್ಯೂ ಆದ್ರು. ಅದು ನನಗೆ ಸ್ಟಾರ್ ಕಾಸ್ಟ್ಗೆ ಹೊಸ ಫೇಸ್ ಬೇಕು ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ಹೊಸದಾಗಿ ಬಂದಿರೋದು ಸಾಧು ವಕೀಲ್ ಅವ್ರು ಬಂದಿದ್ದಾರೆ, ಧರ್ಮಣ್ಣ ಬಂದಿದ್ದಾರೆ, ಒಂದ್ ಕಡೆ ಶಿವರಾಜ್ KR ಅವ್ರು ಬರ್ತಾರೆ. ಸೊ ಇವರು ಹೊಸದಾಗಿ ಪಾತ್ರಗಳು ಬಂದಿದ್ದಾರೆ. ಅದು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್. ಸರ್ ಇವಾಗ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ ಇಷ್ಟು ದಿನದಲ್ಲಿ ಮುಗಿಬೇಕು ಅಂತ, ಇಲ್ಲ ಎಕ್ಸ್ಟೆಂಡ್ ಆಯ್ತಾ ಅಷ್ಟು ದಿನದಲ್ಲೇ ಮುಗೀತಾ, ಹೆಂಗಾಯ್ತು ಸರ್? ಇಲ್ಲ, ನನಗೆ ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿಲಿ ನನ್ಗೆ ಇವತ್ತಿಗೂ ಕೆಲಸ ಸಿಗ್ತಿರೋದು ಮುಖ್ಯವಾದ ಕಾರಣ ಏನಂದ್ರೆ ಈ ವ್ಯಕ್ತಿ, ಈ ನಿರ್ದೇಶಕ ವೇಸ್ಟೇಜ್ ಮಾಡಲ್ಲ, ಹೇಳಿದಷ್ಟರಲ್ಲೇ ಮುಗಿಸ್ತಾರೆ. ಆಮೇಲೆ ಹೇಳಿದ್ದ ನಂಬರ್ ಆಫ್ ಡೇಸ್ಗಿಂತ ಕಡಿಮೆ ನಂಬರ್ ಆಫ್ ಡೇಸಲ್ಲಿ ಸಿನಿಮಾ ಮುಗಿಸ್ತಾರೆ ಅನ್ನೋ ಕಾರಣದ ಮೇಲೆ ನನಗೆ ಆಗಿಂದ ಮೊದಲನೇ ಸಿನಿಮಾ ಶಕ್ತಿ ಮಾಲಾ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಹೇಳಿದಕ್ಕಿಂತ ನಂಬರ್ ಆಫ್ ಡೇಸ್ ಎಕ್ಸ್ಟ್ರಾ ಮಾಡಿಲ್ಲ. ಆಮೇಲೆ ನಾನು ವೇಸ್ಟೇಜ್ ಮಾಡಿಲ್ಲ. ಹಾಗಂತ ಮಾಡಬಾರ್ದು, ಮಾಡಬೇಕು ಅಂತಲ್ಲ. ಸ್ಕೇಲ್ ಆಫ್ ಸಬ್ಜೆಕ್ಟ್ ಟು ಪ್ರಾಜೆಕ್ಟ್. ನಾವು ಬಿಗ್ ಸ್ಕೇಲ್ ಮಾಡ್ಬೇಕಾದ್ರೆ ಸುಮಾರು ಕಡೆ ರೀಶೂಟ್ ಆಗುತ್ತೆ, ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಅದು ಬೇರೆ ಥರ ಆಗುತ್ತೆ. ಸೊ ನಾವು ತುಂಬ ದೊಡ್ಡ ಸಿನಿಮಾ ಅಲ್ಲದೆ ಇದೇ ಥರದ ಒಂದು ಜಾನರ್ ಸಿನಿಮಾಗಳೇ ಮಾಡ್ತಾ ಲೈಟ್ ಹಾರ್ಟೆಡ್ ಮೂವೀಸ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಸೊ ನನಗೆ ಆ ಥರ ಸಮಸ್ಯೆ ಬಂದಿಲ್ಲ. ಸರ್ ಒಂದು ಹೀರೋ ಅಂದರೆ ಅವ್ರ ಮಾರ್ಕೆಟ್ ಹೀಗಿರುತ್ತೆ, ಇದೇ ಥರ ತೆಗಿಬೋದು, ಇಷ್ಟು ತೆಗಿಬೋದು ಅಂತ ಒಂದು ಐಡಿಯಾ ಇರುತ್ತೆ. ಚಿಕ್ಕಣ್ಣ ಅವ್ರನ್ನ ಫಸ್ಟ್ ಟೈಮ್ ಹೀರೋ ಆಗಿ ಮಾಡಬೇಕು, ಹೀರೋ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ಆ ಥಾಟ್ ಪ್ರೊಸೆಸ್ ಹೆಂಗೆ ಸರ್? ಅಂದರೆ ಇದು ಏನಂದರೆ ಇದು ವ್ಯಾವಹಾರಿಕವಾಗಿ ನಿಜ ನೀವು ಕೇಳ್ತಿರೋ ಪ್ರಶ್ನೆ. ಯಾಕೆಂದರೆ ಇತ್ತೀಚೆಗೆ ಅದು ಜಾಸ್ತಿ ಆಗಿರೋದು. ಅಂದರೆ ಈ ಹೀರೋ, ಈ ಡೈರೆಕ್ಟರ್, ಈ ಪ್ರೊಡಕ್ಷನ್ ಹೌಸ್ ಅಂದರೆ ಇಷ್ಟು ಬಜೆಟಲ್ಲಿ ಮಾಡಿದ್ರೆ ಇಷ್ಟು ರಿಟರ್ನ್ಸ್ ಬರುತ್ತೆ. ಯಾಕೆಂದರೆ ಔಟ್ಸೋರ್ಸ್ ಅನ್ನೋದು ಇವಾಗಿದೆ. ಯಾವುದೋ ಒಂದು ಸ್ಯಾಟಲೈಟ್ ಇದೆ, ಒಂದು ಡಿಜಿಟಲ್ ಇದೆ, ಇನ್ನೊಂದು ಹಿಂದಿ ಡಬ್ಬಿಂಗ್ ಇದೆ, ಮತ್ತೊಂದಷ್ಟು ಯಾವುದಾದೋ ಲ್ಯಾಂಗ್ವೇಜ್ ಎಲ್ಲ ಇದೆ. ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಆದರೆ ಒಂದು ಕಾಲ ಇತ್ತು, ಆವಾಗ ಯಾವ ರೈಟ್ಸ್ ಇರಲಿಲ್ಲ, ಏನಿಲ್ಲ. ಸಿನಿಮಾ ಮಾಡಬೇಕಿತ್ತು, ಸಿನಿಮಾಯಿಂದನೇ ದುಡ್ಡು ತಗೊಬೇಕಿತ್ತು, ಅದೇ ದುಡ್ಡಲ್ಲಿ ಮತ್ತೆ ಸಿನಿಮಾ ಮಾಡಬೇಕಿತ್ತು. ಆ್ಯಕ್ಚುಲಿ ನಾವು ಮಾತ್ರ ನಿರ್ದೇಶಕರು ಕೆಲಸ ಹಂಗೆ ಮಾಡಬೇಕು, ಪ್ರೊಡಕ್ಷನ್ ಹೌಸ್ ಹಂಗೆ ಕೆಲಸ ಮಾಡಬೇಕು. ಒಂದು ಕಥೆನ ನಂಬಿ ಆ ನಂಬಿಕೆನೇ ಕೆಲಸ ಆಗಬೇಕು, ಆ ನಂಬಿಕೆನೇ ಬಂಡವಾಳ ಆಗಬೇಕು. ಆವಾಗ ರಿಟರ್ನ್ಸ್ ಬರುತ್ತೆ. ಯಾವಾಗ ನಾನು ಇಷ್ಟಲ್ಲೇ ಮಾಡ್ತೀನಿ, ಈ TV ರೈಟ್ಸಿಗೆ ಸಿನಿಮಾ ಮಾಡ್ತೀನಿ ಅಂದಾಗ ಅದು ಇಂಡಸ್ಟ್ರಿನೂ ಹಾಳು ಮಾಡ್ತಾ ಹೋಗ್ತಾರೆ, ಅವರು ಕೂಡ ಹಾಳಾಗ್ತಾರೆ. ಅದರಿಂದ ಏನು ಬೆನಿಫಿಟ್ ಸಿಗಲ್ಲ. ನೀವು ಕಥೆನ ನಂಬಿ, ಸಿನಿಮಾನ ನಂಬಿ, ಕಲಾವಿದರನ್ನ ನಂಬಿ ಕೆಲಸ ಮಾಡಿ, ಅದು ಹಿಟ್ ಕೊಡುತ್ತೆ, ದುಡ್ಡು ಕೊಡುತ್ತೆ, ಎಲ್ಲ ಕೊಡುತ್ತೆ ತಾನೆ. ಸರ್ ಒಟ್ಟಾರೆಯಾಗಿ ಉಪಾಧ್ಯಕ್ಷ
ಫುಲ್ ಮೇಲ್ಸ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಸೊ ಜನಕ್ಕೆ ಈಗ 26 ರಿಲೀಸ್ ಆಗ್ತಾ ಇದೆ, ಸೊ ಅನೌನ್ಸ್ ಮಾಡಿ ಸರ್. January 26th ರಿಪಬ್ಲಿಕ್ ಡೇಗೆ ನಮ್ಮ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಅಧ್ಯಕ್ಷನ ನೀವೆಲ್ಲರೂ ಎತ್ತಿ ಮೆರೆಸಿದ್ದೀರಾ, ದೊಡ್ಡ ದೊಡ್ಡ ಹಾರ ಹಾಕಿದ್ದೀರಾ, ಕಟ್ಔಟ್ ಹಾಕಿದ್ದೀರಾ, ಕ್ಲಾಪ್ಸ್ ಹಾಕಿದ್ದೀರಾ. ಅದೇ ಒಂದು ಪ್ರೀತಿ ವಿಶ್ವಾಸ ನಮ್ಮ ಉಪಾಧ್ಯಕ್ಷಗೂ ಸಿಗಬೇಕು. ಅದಕ್ಕೋಸ್ಕರ ನಾವು ಸಿನಿಮಾ ಮಾಡಿದ್ದೀವಿ. ನೀವು ಹರಿಸಿದ್ರೆ, ನೀವು ಮನಸ್ಸು ಮಾಡಿದ್ರೆ ಅದು ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣಂಗೆ ಸಿಗುತ್ತೆ. ಚಿಕ್ಕಣ್ಣಲ್ಲೋ ಇಷ್ಟು ಒಂದು ಮೋರ್ ದ್ಯಾನ್ 200 ಮೂವೀಸ್ ಇಲ್ಲಿವರೆಗೂ ಕನ್ನಡ ಜನತೆ ರಂಜಿಸ್ಕೊಂಡು ಬಂದಿದ್ದಾರೆ. ಇವತ್ತೊಂದು ಸ್ಟೆಪ್ ಮುಂದೆ ಇಡ್ತಿದ್ದಾರೆ. ಆ ಹೆಜ್ಜೆಗೆ ನಿಮ್ಮೆಲ್ಲರೂ ಸಹಕಾರ ಇರಲಿ. ಇನ್ನೂ ಒಂದಷ್ಟು ಹೆಜ್ಜೆ ಇಡ್ತಾರೆ. ಅದರಿಂದ ನಾವುಗಳು ಕೆಲಸ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. January 26th ರಿಪಬ್ಲಿಕ್ ಡೇ. ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಹರಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.